ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಬಿಕೆ ಚಿಟ್ಟೆ. ಲಾಂಗ್ ಫಾರ್ಮೆಟ್ ಅಲ್ಲಿ ನಿಮ್ ಜೊತೆ ಸಿಗೋಣ ಅಂತ ಇವತ್ತು ಆಚೆ ಬಂದಿದೀನಿ. ಇವರು ಎಲ್ಲಿದೀವಿ, ಎಲ್ಲೋಗ್ತಿದೀವಿ, ಏನ್ ಮಾಡ್ತಿದೀವಿ ಅಂತ ತಿಳ್ಕೊಳಕ್ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ವಲ್ಪ ಸಪೋರ್ಟ್ ಮಾಡಿ. ಇಲ್ಲಿಂದ ಲಾಂಗ್ ಫಾರ್ಮೆಟ್ ಅಲ್ಲಿ ನನ್ ವ್ಲಾಗ್ಸ್ ನ ನೀವು ನೋಡಬಹುದು. ಅದೇ ರೀತಿ ನಾವು ಎಲ್ಲೋಗ್ತಿದೀವಿ ಅಂದ್ರೆ ನಮ್ ಏರಿಯಾದಲ್ಲಿ ಇರ್ತಕ್ಕಂತ ಚಿಕ್ಕ ಚಿಕ್ಕ ವ್ಯೂ ಪಾಯಿಂಟ್ ಗಳನ್ನ ನಿಮ್ಗ್ ಕಾಣಿಸೋ ತರ ತೋರ್ಸೋಣ ಅಂತ ಪ್ಲಾನ್ ಮಾಡಿದೀವಿ ಗುರು. ಪ್ರೆಸೆಂಟ್ ನಾವು ಹೋಗ್ತಿರೋ ಲೊಕೇಶನ್ ಹೆಸರು ಊರುಗಳ ಬೆಟ್ಟ ಅಂತ. ಮಲ್ಲಪ್ಪ ಬೆಟ್ಟಗೆ ಅಟ್ಯಾಚ್ ಆಗಿರುತ್ತೆ ಈ ಬೆಟ್ಟ. ಇದು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಅಂತಾನು ಹೇಳ್ಬೋದು. ಬೆಂಗಳೂರಿಂದ 115 ಕಿಲೋಮೀಟರ್, ಕೆಜಿಎಫ್ ಇಂದ 26 ಕಿಲೋಮೀಟರ್, ಕೋಲಾರಿಂದ 57 ಕಿಲೋಮೀಟರ್ ಏನೋ ಆಗುತ್ತೆ. ನಮ್ ಕರ್ನಾಟಕ ಪ್ಲಸ್ ಆಂಧ್ರ ಪ್ರದೇಶ್ ಬಾರ್ಡರ್ ಗುರು. ಇದು ಬಾರ್ಡರ್ ನ ಡಿಸೈಡ್ ಮಾಡೋದೇ ಈ ಬೆಟ್ಟಗಳು. ಈ ಬೆಟ್ಟದ ಮೇಲೆ ಸ್ಪೆಷಲ್ ಥಿಂಗ್ಸ್ ಏನು ಅಂತದ್ ಏನು ಇಲ್ಲ. ಕಾಲದಲ್ಲಿ ಇತ್ತು ಚಿಕ್ಕದಾಗಿ ಒಂದ್ ದೇವಸ್ಥಾನ, ಆ ದೇವಸ್ಥಾನನು ಈಗ ಹಾಲ್ ಮಾಡಿ ಯಾವ ತರ ಹಾಲ್ ಮಾಡಿದ್ದಾರೆ ಅಂತ ಮೇಲೆ ತೋರಿಸ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಈ ಬೆಟ್ಟದ ಮೇಲೆ ಏನು ಇಲ್ಲ, ಇವನೇನಕ್ ಹೋಗ್ತಿದ್ದಾನೆ ಅಂತ ನಿಮ್ ಪ್ರಶ್ನೆ ಆಗಿರುತ್ತೆ. ನೋಡಿ ಇದೇ ಬೆಟ್ಟ. ಈ ಬೆಟ್ಟದ ಮೇಲೆ ಇಂದ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತೂ ಖರಾಬ್ ಗುರು. ಈ ಲೊಕೇಶನ್ ಗೆ ಹೋಗ್ತಿದ್ರೆ ಬೇರೆ ತರಾನೇ ಫೀಲ್ ಗುರು. ಕೊನೆಗೂ ಲೊಕೇಶನ್ ಗೆ ರೀಚ್ ಆದ್ವಿ. ಇದೇ ನೋಡಿ ಊರುಗಳ ಬೆಟ್ಟ ಎಂಟ್ರೆನ್ಸ್. ಆಗಿನ ಕಾಲದಲ್ಲೇ ನೋಡಿ ಗುರು ಯಾವ ತರ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ಅಂತ. ಫುಲ್ ಕಂಪ್ಲೀಟ್ ಆಗಿ ಏನು ಮಾಡಿಲ್ಲ. ಇಲ್ಲಿ ಚಿಕ್ಕದಾಗಿ ದೇವಸ್ಥಾನ ಕಟ್ಟಿದ್ದಾರೆ, ಅದ್ ಏನ್ ದೇವಸ್ಥಾನ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ತನಕ ಈ ಸ್ಟೆಪ್ಸ್ ನ ಕಟ್ಟಿದ್ದಾರೆ ಗುರು. ಈ ಲೊಕೇಶನ್ ಆಲ್ಮೋಸ್ಟ್ ಅಲ್ಲೆಲ್ಲ ಫಾರೆಸ್ಟ್ ಗೆ ಕನ್ವರ್ಟ್ ಆಗಿರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥದ್ದು. ಯಾರಾದ್ರೂ ಬಂದ್ ಕೇಳಿದ್ರೆ ಬೈತಾರೆ, ಇದಂತೂ ಪಕ್ಕ. ನಾವಂತೂ ಇಲ್ಲಿ ಲೋಕಲ್ಸ್ ಬಂದ್ಬಿಟ್ಟಿದೀವಿ. ಬಟ್ ನೀವು ಬರ್ಬೋದು, ಬಟ್ ಒಬ್ಬೊಬ್ರೆ ಬರಕ್ ಹೋಗ್ಬೇಡಿ ಗುರು. ಗ್ಯಾಂಗ್ ನ ಹಾಕೊಂಡ್ ಬನ್ನಿ, ಎಂಜಾಯ್ ಮಾಡಿ ಆರಾಮಾಗಿ ಮನೆ ಸೇರ್ಕೊಳ್ಳಿ. ನೀವು ಟ್ರೆಕ್ಕಿಂಗ್ ಟೈಮ್ ಅಲ್ಲಿ ಏನ್ ಕ್ಯಾರಿ ಮಾಡ್ತಿರೋ ಇಲ್ವೋ, ವಾಟರ್ ಬಾಟಲ್ ಅಂತೂ ಮಿಸ್ ಮಾಡದೆ ಕ್ಯಾರಿ ಮಾಡಿ. ಭಯಂಕರವಾಗಿದೆ ಗುರು ಲೊಕೇಶನ್ ಅಂತೂ. ಕೊನೆಗೂ ಮೇಲೆ ಹೋಗ್ತಿದ್ದಂಗೆ ಅಲ್ಲಿಂದ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಯಾವ ತರ ಕಾಣಿಸ್ತಿತ್ತು ಅಂತ. ಆಲ್ಮೋಸ್ಟ್ ಅಲ್ಲಿ 90% ಟ್ರೆಕ್ಕಿಂಗ್ ಕಂಪ್ಲೀಟ್ ಆಗ್ತಾ ಬರ್ತಿದ್ದಂಗೆ ನೋಡಿ ಗುರು ಯಾವ ತರ ಫೀಲ್ ಸಿಗ್ತಾ ಇತ್ತು ಇಲ್ಲಿ. ಅಬ್ಬಾ, ಈ ವಿಡಿಯೋಲಿ ಇಷ್ಟೊತ್ತು ನೋಡಿದ್ದೆ ಬೇರೆ, ಇಲ್ಲಿಂದ ನೋಡೋದೇ ಬೇರೆ. ಪೀಸ್. ಇವಾಗ ನೋಡಿ ಗುರು ಸನ್ಸೆಟ್ ವ್ಯೂ ಪಾಯಿಂಟ್ ಯಾವ ತರ ಇದೆ ಅಂತ. ಮೇಲೆ ಹೋಗ್ತಿದ್ದಂಗೆ ಈ ಗುಳಿ ಕಾಣಿಸ್ತು ಗುರು. ಏನು ಅಂತ ಯೋಚನೆ ಮಾಡಿದ್ರೆ ನಿಧಿ ಹುಡ್ಕಿರೋದು. ಎಂತ ಜನಗಳಿದಾರೋ ಅಲ್ವಾ. ಅದನ್ನು ಬಿಡ್ದಿರ ಅಲ್ಲೊಂದ್ ವಿಡಿಯೋ ಕ್ಲಿಪ್ ಇಸ್ಕೊಂಡು ಮಸ್ತಾಗಿ, ಇದು ಬೇರೆ ಮಸ್ತಾಗಿ ಕಾಣಿಸ್ತಿತ್ತು, ಅದನ್ನ ಒಂದ್ ಕ್ಲಿಪ್ ಇಸ್ಕೊಂಡು ನೋಡಿ. ಇದೆ ಹಳೆ ದೇವಸ್ಥಾನ, ಅಲ್ಲೂ ಬಿಟ್ಟಿಲ್ಲ ಗುರು ನಿಧಿನ ಹುಡ್ಕೋದನ್ನ. ಮೇಲೆ ಯಾವ ತರ ಇತ್ತು ಅಂತ ಈಗ ನೋಡಿ. ಕೊನೆಗೂ ಮುಗಿಸ್ಕೊಂಡು ಕೆಳಗಡೆ ಬರೋಷ್ಟೊಳಗಡೆ 6:45 7 ಗಂಟೆ ಆಗಿತ್ತು ಗುರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.
ಮತ್ತೆ ಸಿಗೋಣ.